Hi everyone, welcome back to Monu Santu Vlogs. Welcome back to one more new vlog. ಇವತ್ತಿನ ವ್ಲಾಗ್ ಏನಪ್ಪ ಸ್ಟಾರ್ಟಿಂಗ್ ಇಂದಾನೆ ಸೌಂಡ್ ಬರ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟ. ಈ ವಿಡಿಯೋದಲ್ಲಿ ನಾನು ಮೈಕ್ ಹಾಕೊಂಡು ಮಾತಾಡೋಣ, ಸ್ವಲ್ಪ ಆಚೆಗಡೆ ಎಲ್ಲ ನಾಯ್ಸ್ ಇತ್ತು, ಹಾಗಾಗಿ ಮೈಕ್ ಹಾಕೊಂಡು ಮಾತಾಡೋಣ ಅನ್ಕೊಂಡು ಮೈಕ್ನ ಹಾಕೊಂಡಿದ್ದೀನಿ. ನೋಡಿದ್ರೆ ಕನೆಕ್ಟ್ರಲ್ಲಿ ಮೈಕಲ್ಲಿ ಚಾರ್ಜ್ ಇದೆ, ಕನೆಕ್ಟ್ರಲ್ಲಿ ಚಾರ್ಜ್ ಇರಲಿಲ್ಲ. ಹಾಗಾಗಿ ಆಡಿಯೋ ರೆಕಾರ್ಡೇ ಆಗಿಲ್ಲ, ವಿಡಿಯೋ ಮಾತ್ರ ರೆಕಾರ್ಡ್ ಆಗಿದೆ. ಇನ್ನು ಹಾಗೆ ಆಲ್ಮೋಸ್ಟ್ 7 to 8 minutes ಮಾತಾಡಿದ್ದೀನಿ. ಇದರಲ್ಲಿ ಒಂಚೂರು ರೆಕಾರ್ಡ್ ಆಗಿಲ್ಲ. ನಾನು ಅದನ್ನ ನೋಡ್ಕೊಂಡು ಇಲ್ಲ, ಮಾಮೂಲಿ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ರೆ ವಾಯ್ಸೇ ಇಲ್ಲ. ಅಯ್ಯೋ ರಾಮವೇ ಅಂತ ಅನ್ಕೊಂಡು ನಾನು ಈ ಸ್ವಲ್ಪ ಮಾತಾಡಿರೋದು ಹಾಗೆ ಒಂದು ರೆಸಿಪಿ ಶೂಟ್ ಮಾಡಿದ್ದನ್ನ ಹಾಕಿದ್ದೆ, ಅಷ್ಟೇ ಇರೋದು. ಆಮೇಲೆ ನೋಡಿದ್ರೆ ಏನ್ ಮಾಡೋದು, ವಿಡಿಯೋ ಚಿಕ್ಕದಾಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಇದಕ್ಕೆ ವಾಯ್ಸ್ ಓವರ್ ಕೊಡೋಣ. ಏನ್ ಮಾತಾಡಿದ್ದೀನೋ ಗೊತ್ತಿಲ್ಲ, ಒಟ್ನಲ್ಲಿ ಹಾಗೆ ಕೆಲವೊಮ್ಮೆ ಗೊತ್ತಿರೋದನ್ನ ಮಾತಾಡ್ಕೊಂಡು ಹಾಗೆ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಈ ವಿಡಿಯೋನ ಆ್ಯಡ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನ ಇದು ಮಂಡೇ ವ್ಲಾಗು. ಮಂಡೇ ಆಫ್ಟರ್ನೂನಿಂದ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಇನ್ನ ಏನಪ್ಪ ಅಂದರೆ ನೈಟ್ ಎಲ್ಲ ನಿದ್ದೆನೇ ಇಲ್ಲ. ನಮ್ಮ ಪಾಪುಗೆ ಹುಷಾರಿರ್ಲಿಲ್ಲ, ಅವಳಿಗೆ ಜ್ವರ ಅಲ್ಲ, ಸೊ ನೈಟ್ ಎಲ್ಲ ಅವಳು ಮಲಗಿಲ್ಲ, ಅಳ್ತಾನೆ ಇದ್ಲು. ಹಾಗಾಗಿ ಸ್ವಲ್ಪ ಎದ್ದಿದ್ದು ಲೇಟ್ ಆಗಿತ್ತು. ಇನ್ನು ಬ್ರೇಕ್ಫಾಸ್ಟ್ನ ಸಹ ದೋಸೆ ಬೇಕು ಅಂತ ಅಂದಿದ್ಲು ಅವಳೆ. ಸರಿ ಅಂತ ಅಂದ್ಬಿಟ್ಟು ಹೊರಗಿಂದ ದೋಸೆ ತರಿಸ್ಕೊಂಡು ತಿಂದ್ಬಿಟ್ಟು ಇನ್ನು ಏನು ಕೆಲಸನೂ ಮಾಡ್ದಂಗೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೆ. ಆಮೇಲೆ ಸರಿ ಇನ್ನು ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಿಚನಿಗೆ ಬಂದು ಹಾಗೆ ಸ್ವಲ್ಪ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ಈ ನಮ್ಮನೇಲಿ ಏನಂದರೆ ಇವಾಗ ಪೂಜೆ ಎಲ್ಲ ಏನೂ ಅಷ್ಟು ಇದಿಲ್ಲ. ಏನಂದರೆ ಸಂತೂರ್ ಚಿಕ್ಕಪ್ಪ ಡೆತ್ ಆಗೋದ್ರು, ಹಾಗಾಗಿ ನಮ್ಮನೇಲಿ ಅವಾಗ ಒಂದು 15 ಡೇಸ್ ಪೂಜೆ ಏನೂ ಇರಲಿಲ್ಲ. ಹಾಗಾಗಿ ನನಗೆ ಅದೇನೋ ಪೂಜೆ ಎಲ್ಲ ಇಲ್ಲದೆ ಇದ್ದಾಗ ವ್ಲಾಗ್ ಮಾಡೋಕ್ಕೆ ಒಂಥರ ಮನಸ್ಸಿರಲ್ಲ. ಯಾಕಂದರೆ ಪೂಜೆ ಇದ್ದರೆ ಬೇಗ ಕೆಲಸ ಆಗೋಗಿರುತ್ತೆ, ಹಾಗೆ ವ್ಲಾಗ್ನ ಸಹ ಕಂಟಿನ್ಯೂ ಮಾಡ್ಬೋದು, ಶುರು ಮಾಡ್ಕೋಬೋದು. ಇನ್ನು ಈ ಕೆಲಸ ಆಗದೆ ಇದ್ದಾಗ ವ್ಲಾಗ್ನು ಸಹ ಮಾಡೋಕ್ಕಾಗಲ್ಲ. ಇನ್ನು ಇವಾಗ ಮಾಡೋಣ ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ. ನೋಡಿದ್ರೆ ಇವರಿಬ್ರಿಗಾಗಲೇ ಹುಷಾರಿಲ್ಲ. ಅವನಿಗಾಗಲೇ 3 ಡೇಸ್ ಆಯಿತು, ಇವಳಿಗೆ ಮತ್ತೆ ಮಾರ್ನಿಂಗಿಂದ ಹುಷಾರಿಲ್ಲ. ಈ ಥರನೇ ಒಂದು ತಪ್ತಾ ಒಂದು ನನ್ನ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಆ ಥರ ಆಗೋಗಿದೆ. ಈ ಕಡೆ ಏನಾನ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇ ಒಂದು 4 to 5 months ಬ್ಯಾಕು ಅಷ್ಟೇ, ಸರಿ ವಿಡಿಯೋನ ಮಾಡೋಣ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ, ಒಂದೇ ಇದ್ರಲ್ಲಿ ಮಾಡ್ಕೊಂಬರ್ಬೇಕು ಅಂದ್ಕೊಂಡು ನೋಡ್ತೀನಿ. ಆವಾಗ ನೋಡಿದ್ರೆ ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಈ ಥರನೇ ಎಲ್ಲ ಹಿಂದಿಂದೆ ಡೆತ್ ಆಗಿದ್ದು. ಸೊ ಹಾಗಾಗಿ ಅದೇನೋ ಒಂಥರ ಅವಾಗ ಮೂಡೇ ಇರಲ್ಲ ಮಾಡೋ ಅಷ್ಟು, ಆ ಥರ ಆಗೋಗಿತ್ತು. ಇವಾಗ ಏನು ಮಾಡೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಆಯಿತು, ಒಂದು 20 ಡೇಸ್ ಆಯಿತು. ಇವಾಗ ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಲಾಸ್ಟ್ ಮಂಡೇ ವ್ಲಾಗ್ನ ಶುರು ಮಾಡಿದೆ, ಆಮೇಲೆ ಇವ್ನು ಮಲಗ್ದ. ಇವಾಗ ಇವಳು ನಮ್ಮ ಪಾಪು ಮಲಗಿದ್ಲು. ಇವ್ರದ್ದು 3 ದಿನ, ಅವ್ರು ಫಸ್ಟ್ ಸಂತೂರ್ ಮಲಗಿದ್ದು, ಅವ್ರದ್ದು 3 ದಿನ, ನೆಕ್ಸ್ಟ್ ನನ್ನ ಮಗನ 3 ದಿನ, ಇವಾಗ ಇವಳ್ದು 3 ದಿನ. ಆ ಥರ ಆಗೋಗಿದೆ ಫುಲ್ಲು. ಒಬ್ರು ತಪ್ತಾ ಹುಷಾರಿಲ್ಲದೆ ಮಲಗಿರೋದು. ಹಾಗಾಗಿ ಸರಿ ಅವ್ರ ಪಾಡಿಗೆ ಅವ್ರು ಮಲಗಿರ್ತಾರೆ, ನನ್ನ ಪಾಡಿಗೆ ನಾನು ಏನೇ ಆಗಲಿ ವಿಡಿಯೋನ ಮಾಡಲೇಬೇಕು, ನಿಲ್ಲಿಸ್ಬಾರ್ದು ಅಂತ ಹೇಳ್ಬಿಟ್ಟು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಬಸ್ಸಾರು ಮಾಡ್ತಾ ಇದ್ನಲ್ಲ, ಹಾಗಾಗಿ ಹಾಗೆ ರೆಸಿಪಿನ ಸಹ ಶೂಟ್ ಮಾಡ್ಕೊಂಡು ಹಾಗೆ ವಿಡಿಯೋ ರೆಸಿಪಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಬಸ್ಸಾರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಇನ್ನು ನಾವು ಫಸ್ಟು ನಮ್ಮ ಅತ್ತೆ ಎಲ್ಲ ಇದ್ದಾಗ ನಾವು ಬಸ್ಸಾರನ್ನ ಈ ಹಸಿಮೆಣ್ಸಿನ್ಕಾಯಿನೂ ಬೇಯಿಸ್ಕೊಂಡು ಎಲ್ಲ ಒಟ್ಟಿಗೆ ಮಸಾಲೆ ಎಲ್ಲ ರುಬ್ಬಿಟ್ಟು ಜೀರಿಗೆ, ಮೆಣಸು ಆ ಥರ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಮಾಡ್ತಾಯಿದ್ವಿ, ಅದೊಂಥರ ಬಸ್ಸಾರು. ಇನ್ನು ನಾನು ಇವಾಗ ಮಾಡೋದು ಅದಕ್ಕೆಲ್ಲ ಈರುಳ್ಳಿ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ನಮ್ಮ ಅತ್ತೆ ಮಾಡ್ತಾ ಇದ್ದಿದ್ದಕ್ಕೆ ಬರೀ ಬೆಳ್ಳುಳ್ಳಿ ಆ ಥರ ಮಾಮೂಲಿ ಖಾರ ರುಬ್ತೀವಲ್ಲ ಅದೇ ಥರ ಚಟ್ನಿ ಥರನೇ ಅದೆಲ್ಲ ಒಟ್ಟಿಗೆ ಸಾರಿಗೆ ಹಾಕೋದು, ಆ ಥರ ಬಸ್ಸಾರು ಮಾಡ್ತಾಯಿದ್ವಿ. ಒಂದೊಂದು ಥರ ಆಮೇಲೆ ಗೊಜ್ಜು ಥರ ಮಾಡ್ತಾಯಿದ್ವಿ, ಉಪ್ಸಾರು ಮಾಡ್ತಾಯಿದ್ವಿ. ಇವಾಗ ನಮ್ಮ ಸ್ವಂತವ್ರು ಅವೆಲ್ಲ ಅಷ್ಟು ತಿನ್ನಲ್ಲ, ಇವ್ರಿಗೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀವಿ. ಆ ಥರ ಬಸ್ಸಾರು ಮಾಡಿದ್ರೇ ಅವ್ರಿಗಿಷ್ಟ, 2 ದಿನ ತಿಂತಾರೆ ಅದನ್ನೇ ಇಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಆ ಥರ ಬಸ್ಸಾರು ಮಾಡ್ತೀನಿ, ಅದನ್ನ ಹಾಗೆ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಹಾಗೆ ಇವತ್ತು ಮಾಡ್ತಿರೋ ಬಸ್ಸಾರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇದ್ರ ಜೊತೆಗೆ ಯಾವುದೇ ಥರ ಸೊಪ್ಪು ತರಕಾರಿ ಹಾಕಿ ಮಾಡಿಕೊಂಡ್ರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಸ್ಸಾರು. ಹಾಗಾಗಿ ನಾನು ಮಾಡಿರೋದನ್ನು ಒಂದು ಸತಿನೂ ಮಿಸ್ ಮಾಡ್ದಂಗೆ ಒಂದು ಸತಿ ಟ್ರೈ ಮಾಡಿ ನೋಡಿ.
ನಿಮಗೆ ಗೊತ್ತಾಗುತ್ತೆ ಆಮೇಲೆ ಬಸ್ಸಾರು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನು ಹಾಗೆ ಯಾರೆಲ್ಲ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಮತ್ತೆ ಹೊಸ ರೆಸಿಪಿಗಳ ಜೊತೆ ಹಾಗೆ ಹಳೆಯ ರೆಸಿಪಿಗಳ ಜೊತೆಗೂ ಸಹ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಮತ್ತೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ, ಯಾವ ಥರ ರೆಸಿಪೀಸ್ ಬೇಕು ಅಂತ ಕಾಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ನಿಮಗೆ ಆ ವಿಡಿಯೋನ ಮಾಡಾಕ್ತೀನಿ, ಆ ರೆಸಿಪಿನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಬನ್ನಿ ಇವತ್ತಿನ ಬಸ್ಸಾರು ರೆಸಿಪಿನ ಶುರು ಮಾಡ್ಕೊಳ್ಳೋಣ. ಹೇಗಿದೆ, ಹೇಗೆ ಮಾಡೋದು, ಹಾಗೆ ಸಿಂಪಲ್ ಆಗಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ನಾನು ಪಾತ್ರೆ ಬಿಸಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲೇ ಬೇಯಿಸ್ಕೊತೀನಿ, ಕೆಲವೊಬ್ರು ಪಾತ್ರೆಯಲ್ಲೂ ಸಹ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕುಕ್ಕರ್ಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸಾರು ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಹೆಸರು ಕಾಳು, ಹಾಗೆ 1/2 ಕಪ್ಪಷ್ಟು ತೊಗರಿಬೇಳೆ ಎರಡನ್ನೂ ಹಾಕಿ ತೊಳ್ಕೊಂಡು ಇನ್ನು ಅದನ್ನು ಬೇಯೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಕಾಳನ್ನ ಕೆಳಗೆ ಫಸ್ಟ್ ಹಾಕ್ಕೊಂಡು ಅದ್ರ ಮೇಲೆ ಟೊಮೆಟೊ ಹಾಕ್ಕೊಂಡು, ಆಮೇಲೆ ನಾನಿಲ್ಲಿ ಇವತ್ತು ಎಲೆಕೋಸಿಂದ ಬಸ್ಸಾರು ಮಾಡ್ತಾ ಇರೋದು, ಹಾಗಾಗಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ಇನ್ನು ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ತೊಳ್ಕೊಂಡು ಈ ಕುಕ್ಕರ್ಗೆ ಹಾಕ್ಕೊಂಡು, ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ಬರೀ 1 ವಿಷಲ್ನ ಬರ್ಸ್ಕೊತೀನಿ ಅಷ್ಟೇ. ಈ ವಿಷಲ್ ಬಂದಿದ ತಕ್ಷಣ ನಾನು ಅದನ್ನು ಕುಕ್ಕರ್ನ ಇಳಿಸ್ಬಿಟ್ಟು ಹೇರ್ ಬಿಟ್ಬಿಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಕೊಳಾಯಿ ಕೆಳಗೆ ಇಟ್ಬಿಟ್ಟು ಸ್ವಲ್ಪ ನೀರು ಬಿಟ್ಬಿಟ್ರೆ ಅದು ಬೇಗ ತಣ್ಣಗಾಗುತ್ತೆ, ಅವಾಗ ಏರ್ ಔಟ್ ಆಗುತ್ತೆ. ಹಾಗೆ ತಕ್ಕೊತೀನಿ. ಅವಾಗ ಬೇಳೆ ಎಲ್ಲ ಜಾಸ್ತಿ ಬೆಂದಿರಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಂದಿರುತ್ತೆ, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗಾಗಿ ನಾನು ಈ ಟಿಪ್ನ ಯೂಸ್ ಮಾಡ್ತೀನಿ. ಆಮೇಲೆ ಸೊಪ್ಪು ಸೋಸೋದಕ್ಕೆ ಎಲ್ಲ ಬಗ್ಗಿಸ್ಕೊಂಡು ನೀರನ್ನೇ ಸಪ್ರೇಟು ಸೊಪ್ಪನ್ನೇ ಸಪ್ರೇಟ್ ಮಾಡ್ಕೊತೀನಿ. ಇನ್ನು ಹಾಗೆ ಅದು ಟೊಮೆಟೊ ಹಾಕಿರ್ತೀವಲ್ಲ, ಟೊಮೆಟೊನ ಮತ್ತು ಸ್ವಲ್ಪ ಕಾಳು ಮತ್ತು ಬೇಳೆನ ಮಾತ್ರ ಸಪ್ರೇಟಾಗಿ ಎತ್ತಿಕ್ಕೊತಿದ್ದೀನಿ. ಇದು ರುಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಕ್ಕೊತೀನಿ. ಇನ್ನು ಇದನ್ನು ಸಪ್ರೇಟಾಗಿ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಪಲ್ಯನ ಮಾಡ್ಕೋಬೇಕಲ್ಲ, ಹಾಗಾಗಿ ಅದು ಆ ಕಡೆ ಸೈಡ್ಗೆ ಇಡ್ತೀನಿ, ಎರಡು ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಾನು ಇಲ್ಲಿ ಸಾಂಬಾರಿಗೆ ಮಸಾಲೆನ ಅಂದರೆ ರುಬ್ಬಕ್ಕೆ ಅಂದ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊತೀನಿ. ಇನ್ನು ಇವಾಗ ತೊಕ್ಕೊತಿರೋ ಮಸಾಲೆನ ಹಸಿಯಾಗೂ ರುಬ್ಕೊತೀವಿ, ಹಾಗೆ ಸ್ವಲ್ಪ ಹುರ್ಕೊಂಡು ಆಮೇಲೂ ಸಹ ರುಬ್ಕೊತೀವಿ. ನಾನಿವತ್ತು ಹಸಿಯಾಗಿ ರುಬ್ಕೊಂಡೇ ಮಾಡ್ತಾ ಇದ್ದೀನಿ, ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಒಂದು ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಕಾಯಿ ತುರಿ, 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಹುಣಸೆಹಣ್ಣು, ಕೊತ್ತಂಬರಿ, ಇಷ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಸೈಡಲ್ಲಿ ತಗೊಂಡಿದ್ವಲ್ಲ ಬೇಯಿಸಿರೋ ಟೊಮೆಟೊ, ಹಾಗೆ ಸ್ವಲ್ಪ ಕಾಳನ್ನ ಇಷ್ಟನ್ನು ಹಾಕಿ ರುಬ್ಕೊಂಡು, ಇನ್ನು ಹಾಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ, ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಕೆಲವೊಬ್ರು ಈರುಳ್ಳಿನೂ ಸಹ ಹಾಕೊತಾರೆ, ಸಾಂಬಾರು ಈರುಳ್ಳಿ ಎಲ್ಲ ಇದ್ರೆ ಹಾಕ್ಕೋಬೋದು ಒಗ್ಗರಣೆಗೆ. ನಾನೇನೂ ಹಾಕ್ಕೊಂಡಿಲ್ಲ, ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಹಾಗೆ ಮಾಡಿದೆ. ಹಾಗೆ ಸ್ವಲ್ಪ ಇಂಗನ್ನು ಸಹ ಹಾಕ್ಕೊತೀನಿ. ನಾನು ಏನೇ ಸಾಂಬಾರು ಮಾಡಿದ್ರು ಇಂಗನ್ನ ಮಿಸ್ ಮಾಡಲ್ಲ. ಇದೆಲ್ಲ ಆದಮೇಲೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಿ. ಯಾಕಂದರೆ ನಾವು ಹಸಿನ ಮಸಾಲೆ ಹಾಕಿ ರುಬ್ಬಿರೋದ್ರಿಂದ, ಹಾಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂದ್ಬಿಟ್ಟು ಹಾಕ್ಕೊತೀನಿ. ಅದು ಇನ್ನು ಗಟ್ಟಿ ಇರೋದ್ರಿಂದ ಸ್ವಲ್ಪ ಎಲ್ಲ ಎಗ್ರುತ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕಾಳನ್ನ ಬಸ್ಕೊಂಡಿರ್ತೀವಲ್ಲ ನೀರು, ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ 1-2 ಸೌಟಷ್ಟು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ 1-2 ನಿಮಿಷ. ಅದಾದಮೇಲೆ ಆ ನೀರನ್ನ ಇದಕ್ಕೆ ಬಗ್ಗಿಸ್ಕೊತೀನಿ. ನಾನು ಇಲ್ಲಿ ನಮ್ಮ ಪಾಪುಗೂ ಸ್ವಲ್ಪ ಅವಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಖಾರ ಅಂತಾಳೇನೋ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಎತ್ತಿಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೋದು, ಎಷ್ಟು ಗಟ್ಟಿಗೆ ಬೇಕು ನೀರು ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ಪಾಪುಗೆ ಅಂತ ಎತ್ತಿಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಜಾರಿಗೂ ಸಹ ನಾನು ಇಲ್ಲಿ ಬಸ್ಕೊಂಡಿರೋ ನೀರನ್ನೇ ಯೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಜಾರಿಗೂ ಸ್ವಲ್ಪ ಅದರೊಳಗಡೆನೂ ಮಸಾಲೆ ಎಲ್ಲ ಇರುತ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇದು ಸಾಂಬಾರು ಕುದಿ ಬಂದರೆ ಸಾಂಬಾರು ಕಥೆನೇ ಮುಗೀತು ಅಷ್ಟೇ. ಇನ್ನು ಇದನ್ನ ಏನಪ್ಪ ಅಂದರೆ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು. ಬಸ್ಸಾರು ಏನೇ ಇದ್ರೂ ಕುದಿದಷ್ಟು ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕುದೀತು, ಆಮೇಲೆ ಸರಿ ಹಿಂದೆಗಡೆ ಸ್ಟವ್ ಇಕ್ಕೊಂಡು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ಇದನ್ನು ಸ್ವಲ್ಪ ಹಾಗೆ ಉಪ್ಪು ಖಾರ ಎಲ್ಲ ಸರಿಗಿದೆಯಾ, ಖಾರ ಸರಿಗಿರುತ್ತೆ, ಉಪ್ಪನ್ನ ಮಾತ್ರ ಸ್ವಲ್ಪ ಮಸಾಲೆ ಹಾಕಿದ್ಮೇಲೆ ಕಮ್ಮಿ ಆದರೂ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಯಾವಾಗ ಹಾಕೋಬೋದು. ಇನ್ನು ಈ ಕಡೆ ಬಾಣಲೆಯಲ್ಲಿ ಹಾಗೆ ಕಾಳು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಅಷ್ಟೇ ಒಗ್ಗರಣೆಗೆ ಯೂಸ್ ಮಾಡೋದು. ಕೆಲವೊಂದು ಒಬ್ಬರು ಬೇರೆ ಬೇರೆ ಥರ ಮಾಡ್ತಾರೇನೋ, ನಾನು ಮಾತ್ರ ಹಿಂಗೆ ಮಾಡೋದು ನಾವು. ಏನಂದರೆ ಸಿಂಪಲ್ ಒಗ್ಗರಣೆನೇ ತುಂಬ ಟೇಸ್ಟ್ ಆಗಿರುತ್ತೆ. ನಮಗೆ ಇದೇ ಥರ ಪಲ್ಯ ನಮ್ಮ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನಾನಂತೂ ಈ ಥರ ಪಲ್ಯ ಬಸ್ಸಾರು ಮಧ್ಯಾಹ್ನದ ಹೊತ್ತು ಮಾಡಿದಾಗ ಮಧ್ಯಾಹ್ನ ಮಾತ್ರ ಊಟ ಮಾಡ್ತೀನಿ. ನೈಟ್ ಬರೀ ಪಲ್ಯ ಮಾತ್ರ ತಿನ್ಕೊಂಡಿರ್ತೀನಿ ಅಷ್ಟೇ, ಊಟ ಏನು ಮಾಡಲ್ಲ. ಇನ್ನು ಇದೇ ಥರ ಆಲ್ಮೋಸ್ಟ್ ನನ್ನ ಬಸ್ಸಾರು ಮಾಡಿದಾಗೆಲ್ಲ ನಾನು ಹಿಂಗೆ ಮಾಡೋದು. ಮಧ್ಯಾಹ್ನ ಮಾಡ್ತೀನಿ, ನೈಟ್ ಬರೀ ಪಲ್ಯನೇ ತಿಂದಿರ್ತೀನಿ. ಹಾಗಾಗಿ ಪಲ್ಯ ಎಲ್ಲ ತಿಂತೀವಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಇನ್ನು ಹಾಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಗಳಗಳೇ. ಆಲ್ಮೋಸ್ಟ್ ಬಸ್ಸಾರು ಉಪ್ಸಾರು ಯಾವುದೇ ಪಲ್ಯ ಮಾಡಿದ್ರು ಕಾಯಿ ತುರಿ ಪಲ್ಯಕ್ಕೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೂ ಪಲ್ಯಕ್ಕೂ. ಇನ್ನು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬಸ್ಕೊಂಡಿರ್ತಕ್ಕಂಥ ಇದಿರುತ್ತಲ್ಲ ಕಾಳು, ಅದನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಮುಗೀತು ಪಲ್ಯ. ಸಿಂಪಲ್ ಆದ್ರೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಸ್ಸಾರು ಜೊತೆ ಪಲ್ಯ. ನಾನಂದರೆ ಹಾಗೆ ತಿನ್ನಲ್ಲ, ಇದ್ರ ಮೇಲೆ ಸ್ವಲ್ಪ ಸಾರು ಹಾಕ್ಕೊಂಡು ತಿಂತೀನಿ. ಅನ್ನ ಸಾಂಬಾರು ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಸಾರನ್ನು ಸಹ ಸೈಡಲ್ಲಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಜೊತೆ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇದಷ್ಟೇ ಬಸ್ಸಾರು ರೆಸಿಪಿಯೇ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಕರೆಕ್ಟಾಗಿ 2 ದಿನ ಇದನ್ನೇ ತಿಂತಿರ್ತೀವಿ ನಾವು. ಬಸ್ಸಾರು ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಸ್ವಲ್ಪ ಬಿಸಿ ಆಗಲಿ, ಕಾಯೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಹಾಗಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ತಿರುಗಿಸ್ಕೊಂಡ್ರೆ ಅಷ್ಟೇ ನೋಡಿ. ಈ ಥರ ಬಿಸಿ ಆಗಿದ್ರೆ ಅದು ಕಾಯೆಲ್ಲ ಹಾಕಿರೋದ್ರಿಂದ ಬೇಗ ಏನು ಕೆಟ್ಟೋಗಲ್ಲ ಅನ್ನೋದಿದು ಅಷ್ಟೇ. ಏನು ಕೆಟ್ಟೋಗಲ್ಲ, ಆದ್ರೂ ನೀಟಾಗಿ ಕುಕ್ ಆಗಿರುತ್ತೆ ಅನ್ನೋದೊಂದು. ಈಗ ಪಲ್ಯನೂ ಸಹ ಎಲ್ಲ ಮುಗೀತು, ಎಲ್ಲ ಆಫ್ ಮಾಡಿಕೊಂಡೆ. ಇನ್ನು ಈ ಕಡೆ ಹಾಗೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೆ. ಇನ್ನು ಮುದ್ದೆನೂ ಸಹ ಮಾಡ್ಕೊಂಡು, ನಾನೇನು ಅಷ್ಟು ಮುದ್ದೆ ತಿನ್ನಲ್ಲ, ಚಿಕ್ಕದು ತಿಂದ್ರೂ ಚಿಕ್ಕ ಮುದ್ದೆ ತಿಂತೀನಿ. ಸೊ ಸಂತೋರಿಗೆ ಮಾತ್ರ ಮುದ್ದೆ ಮಾಡಿಬಿಟ್ಟು, ಇನ್ನು ಮುದ್ದೆ ಜೊತೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಸ್ಸಾರು ಕೇಳಲೇಬೇಡಿ. ಅದಕ್ಕೋಸ್ಕರನಾದರೂ ಒಂದು ಚಿಕ್ಕ ಮುದ್ದೆನ ನಾನು ಮಾಡ್ಕೊಂಡಿರ್ತೀನಿ. ಅವ್ರಿಗೊಂದು ಮುದ್ದೆ, ನನಗೊಂದು ಚಿಕ್ಕ ಮುದ್ದೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಮಧ್ಯಾಹ್ನ ಮಾತ್ರ ಮುದ್ದೆ ಮಾಡ್ಕೊಂಡಿದ್ದೀವಿ. ಒನ್ ಟೈಮ್ ಮಾಡ್ಕೊತೀವಿ. ಇನ್ನು ಈಗ ಮುದ್ದೆ ಮಾಡ್ಕೊಂಡಿರೋದ್ರಿಂದ ನೈಟ್ ಏನು ಮುದ್ದೆ ಮಾಡ್ಕೊಳ್ಳಲ್ಲ, ಬರೀ ರೈಸ್ ಮಾತ್ರ ಮಾಡ್ಕೊಂಡು ಊಟ ಮಾಡ್ತೀವಿ. ಇನ್ನು ಹಾಗೆ ಸ್ವಲ್ಪ ಬಿಸಿ ಬಿಸಿ ಬಸ್ಸಾರು ಅಲ್ವಾ, ಹಾಗಾಗಿ ನಾನೊಂದು ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಇನ್ನೊಂದು ಏನಪ್ಪ ಪ್ರಾಬ್ಲಮ್ಮು ಅಂತ ಅಂದರೆ, ನನಗೆ ಈ ಅಡುಗೆ ಮಾಡಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ನೀರಾಗಿದ್ರೂ ನಾನು ಸ್ಪಾಂಜ್ ತೊಗೊಂಡು ಒರೆಸ್ತಾನೆ ಇರ್ತೀನಿ. ನಂಗೆ ಅದೊಂಥರ ನೀಟಾಗಿರಬೇಕು, ಮತ್ತು ನೀರಾಗಿದ್ದರೆ ನಾನು ಪದೇ ಪದೇ ಒರೆಸ್ತಾನೆ ಇರ್ತೀನಿ. ಹಾಗಾಗಿ ಏನೇ ಒಂದು ಏನಾನ ಒಂದು ತರಕಾರಿ ತೊಳೆಯೋದಾಗಿರಲಿ, ಕಟ್ ಮಾಡೋದಾಗಿರಲಿ, ಅದಾದಮೇಲೆ ನಾನು ಮತ್ತೆ ಮತ್ತೆ ಸ್ಪಾಂಜಲ್ಲಿ ಒರೆಸ್ತಾನೆ ಇರ್ತೀನಿ. ಇನ್ನು ಮುದ್ದೆನೂ ಸಹ ರೆಡಿ ಆಯ್ತಲ್ಲ, ಹಾಗೆ ಸಂತೋರ್ಗೂ ಬಡಿಸ್ಕೊಟ್ಟೆ. ನಾವು ಊಟಕ್ಕೆ ಕೂರ್ತಾ ಇದ್ವಿ, ಅಷ್ಟೊತ್ತಿಗೆ ನನ್ನ ತಮ್ಮನೂ ಬಂದ. ಸರಿ ಬಾರೋ ಊಟ ಮಾಡು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ನಾನು ಊಟಕ್ಕೆ ಕೂತ್ಕೊಳ್ಳೋಷ್ಟೊತ್ತು ಇವ್ರದ್ದಾಗಲೇ ಮುಗಿತಾ ಇತ್ತು ಊಟ ಸಂತೂರ್ದು. ಇನ್ನು ಅವ್ನಿಗೂ ಬಡಿಸ್ಕೊಟ್ಬಿಟ್ಟು ನಾನು ಕೂತ್ಕೊಳ್ಳೋಷ್ಟೊತ್ತಾಯಿತು. ಇನ್ನು ನನ್ನ ಮಗನೂ ಸಹ ಅವನು ಊಟ ಮಾಡ್ತಿದ್ದ. ನನ್ನ ಮಗಳೂ ಪಾಪ ಅವಳಿಗೂ ಹುಷಾರಿಲ್ವಲ್ಲ, ಹಾಗಾಗಿ ಅವಳು ಫ್ರೂಟ್ಸ್ ತಿಂದು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ಫ್ರೂಟ್ಸ್ ತಿಂದ್ಬಿಟ್ಟು ಅವಳು ಮಲಗಿದ್ಲು, ಅವಳು ಊಟ ಮಾಡಿರಲಿಲ್ಲ. ಸರಿ ಎದ್ಮೇಲೆ ಊಟ ಮಾಡಿಸೋಣ, ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಅಂದ್ಬಿಟ್ಟು ಮಲಗಿದ್ಲು. ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.